ಮಾಲಿನ್ಯಕ್ಕೆ ಕಾರಣವಾಗುವಂತಹ ಇಂಡಸ್ಟ್ರಿಗೆ ಸರ್ಕಾರ ಬೆಂಬಲ ನೀಡೋದಿಲ್ಲ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಕೊಪ್ಪಳದಲ್ಲಿ ಕಾರ್ಖಾನೆಗಳ ವಿಸ್ತರಣೆಗೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಬಳ್ಳೋಟ ಕಾರ್ಖಾನೆ ವಿಸ್ತರಣೆಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿ ಕೊಪ್ಪಳ ಬಂದ್ ಮಾಡಿದ್ರು, ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿರೋಧದ ಬಗ್ಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರ ಪರವಾನಗಿ ನೀಡಿದೆ, ಪರಿಸರದ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದೆ, ಇದರ ಬಗ್ಗೆ ಐಎಎಸ್ಸಿಯಿಂದ ವರದಿ ಕೂಡ ಬರೋದಕ್ಕಿದೆ ಅಂತ ಹೇಳಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ವಿರೋಧಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಾಲ್ಡೋಟ ವಿಚಾರದಲ್ಲಿ ಈಗಾಗಲೇ ನಾನು ಸದನದಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ. ಒಂದು ಕೇಂದ್ರ ಸರ್ಕಾರ ಅದಕ್ಕೆ ಅವ್ರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಸೆಂಟ್ರಲ್ ಗೌರ್ಮೆಂಟು ಅವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದ್ದು ಅವ್ರು ಕೊಟ್ಟಿದ್ದಾರೆ. ನಾವು ಕೂಡ ಅದಾಗಿನೂ ಕೂಡ ಮುಖ್ಯಮಂತ್ರಿಗಳಾಗಲಿ ನಾವಾಗಲಿ ಈಗ ಈ ವಿಚಾರದಲ್ಲಿ ನಾವು ಎಲ್ಲ ಏನು ನಮ್ಮ ಸ್ವಾಮೀಜಿಯವರಿದ್ದಾರೆ ಉಳಿದವರೆಲ್ಲ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತೀವಿ. ಮತ್ತು ಅದಲ್ಲದೆ ನಿಮ್ಗೆ ಹೇಳಿದ್ದೆ ನಾನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೂಡ ನಾವು ಇದಕ್ಕೆ ಒಂದು ಅಡಿಷ್ನಲ್ ಆಗಿ, ಅಫ್ಕೋರ್ಸ್ ಅದಕ್ಕೆ ವ್ಯಾಲಿಡಿಟಿ ಬರೋದಿಲ್ಲ, ಆದರೂ ಕೂಡ ಒಂದು ಥರ್ಡ್ ಪಾರ್ಟಿ ಒಂದು ಇದು ಇರಲಿ ಅಂತ ಹೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೂ ಕೂಡ ಇದು ಮಾಡಿದ್ವಿ. ಅದು ರಿಪೋರ್ಟ್ ಕೂಡ ಈಗ ಬಹುಶಃ ಆಲ್ರೆಡಿ ಡ್ಯೂ ಇದೆ, ಅದು ಯಾವಾಗ ಬರ್ತದೆ ಗೊತ್ತಿಲ್ಲ, ಆ ರಿಪೋರ್ಟ್ ಕೂಡ ಬರ್ತದೆ. ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ಇವತ್ತನ್ನು ತೆಗೆದುಕೊಳ್ತೀವಿ. ಒಂದು ಪೊಲ್ಯೂಷನ್ ಆಗುವಂಥದ್ದನ್ನು ಯಾವುದನ್ನು ಕೂಡ ನಾವು ಎನ್ಕರೇಜ್ ಮಾಡೋದಿಲ್ಲ. ಪೊಲ್ಯೂಷನ್ ಆಗಲಾದಂಥ ಇಂಡಸ್ಟ್ರೀಸ್ಗೆ ಮತ್ತು ಅದಕ್ಕೆಲ್ಲನೂ ಏನಿದು ತೊಗೊಂಡಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡೋದು ಸರಿಯಾಗೋದಿಲ್ಲ ಅಷ್ಟೇ. ಆ ದಿಶೆಯಲ್ಲಿ ನಾವು ಒಂದು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತೇವೆ.